ನನ್ನ ತುಂಬ ದಿನದ ಆಸೆ ಇದೊಂದು, ನನ್ನ ವೆಡ್ಡಿಂಗ್ ಆಲ್ಬಮನ್ನು ನಿಮಗೆಲ್ಲರಿಗೂ ತೋರಿಸಬೇಕು ಅಂತ. ಈ ಪ್ಲ್ಯಾನನ್ನು ನನಗೆ ಅನುಷ ತುಂಬ ದಿನದ ಹಿಂದೆ ಹೇಳಿದ್ಲು, ಪುಚ್ಚ ನಾನು ಹಾಕಿದ್ದೀನಿ, ನೀನು ಯಾಕೆ ಹಾಕಲಿಲ್ಲ, ನೀನು ಸಹ ಒಂದು ಮಾಡಿ ಹಾಕು. ಸೊ ಜನರು ಸಹ ಅದನ್ನು ಕೇಳ್ತಾರೆ, ಜನರಿಗೆ ಸಹ ಆ ವಿಡಿಯೋ ನೋಡಬೇಕು ಅಂತ ಆಸೆ ಇರ್ತದೆ ಅಂತ. ಹಾಗೆ ಇವತ್ತು ನಾನು ನನ್ನ ವೆಡ್ಡಿಂಗ್ ಆಲ್ಬಮನ್ನು ಹಾಕುವ ಅಂತಿದ್ದೇನೆ. ಇದು ಡೇಟ್ ನೋಡಿ, ಮೇ 21/9/2021. ಆ ಟೈಮಲ್ಲಿ ಕೊರೋನಾ ಇತ್ತು, ಹಾಗಾಗಿ ನನ್ನ ಮದುವೆಯಲ್ಲಿ ಸ್ವಲ್ಪನೇ ಜನ ಇದ್ದರು. ಎಷ್ಟು ಜನ ಇದ್ದರು ಅಂತ ನಾನು ತೋರಿಸ್ತೇನೆ. ಈ ಫೋಟೋವನ್ನು ಫಸ್ಟ್ ಪೇಜಲ್ಲೇ ಹಾಕಿದ್ದಾರೆ ನೋಡಿ. ಸೊ ನಮ್ಮ ಹೆಸರನ್ನು ಹಾಕಿದ್ದಾರೆ, ವಾಮನ್ ಮತ್ತು ಅರ್ಚನಾ ಅಂತ. ಹಾಗೆ ಇದರ ನಂತರದಲ್ಲಿ ಗುಂಡುನ ಹಳದಿ ಶಾಸ್ತ್ರದ ಫೋಟೋ ಉಂಟು. ಸೊ ಇದು ನಮ್ಮ ಮನೆಯ ಫೋಟೋ. ನಮ್ಮದು ಎಲ್ಲಿ ಮಂಗಳೂರಲ್ಲಿ ಮನೆ ಉಂಟಲ್ಲ, ಸೊ ಮನೆಯ ಹೊರಗಡೆ ಸೀನ್ ಇದು. ಹಾಗೆ ಅವರದ್ದು ಹಳದಿ ಶಾಸ್ತ್ರದ ಸೀನ್ ಉಂಟು ನೋಡಿ, ಫಸ್ಟ್ ಫೋಟೋ. ಎಲ್ಲರೂ ಸಹ ಹಳದಿ ಶಾಸ್ತ್ರಕ್ಕಿಂತ ಮುಂಚೆ ಫಸ್ಟ್ ಪೂಜೆ ಮಾಡಲಿಕ್ಕೆ ಇರ್ತದೆ. ಸೊ ಆ ಪೂಜೆಗೆ ಇಲ್ಲಿ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ. ಅದರ ನಂತರದಲ್ಲಿ ಗುಂಡುಗೆ ಫಸ್ಟ್ ಮಾಮಿ ಅರಶಿನವನ್ನು ಹಚ್ಚುತ್ತಾ ಇದ್ದಾರೆ. ಅದರ ನಂತರದಲ್ಲಿ ಸಣ್ಣ ಅತ್ತೆ ಹಚ್ಚುತ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ದೊಡ್ಡಮ್ಮ ಹಚ್ಚುತ್ತಾ ಇದ್ದಾರೆ, ಇವರು ಕೂಡ ಅತ್ತೆ. ಹಾಗೆಯೇ ಇವಳು ನನ್ನ ಗಂಡನ ತಮ್ಮನ ಹೆಂಡತಿ, ಅಂದರೆ ಮೈದುನನ ಹೆಂಡತಿ. ಸೊ ಅವಳು ಹಚ್ಚುತ್ತಾ ಇದ್ದಾಳೆ. ಆಮೇಲೆ ಇವಳು ತಂಗಿ. ಹಾಗೆಯೇ ಇವಳು ನನ್ನ ಲಿಟಲ್ ಸಾಂಚುಲಿ, ಎಷ್ಟು ಚಿಕ್ಕ ಇದ್ಲು ನೋಡಿ ಅವಾಗ. ಸೊ ಇವಾಗ ದೊಡ್ಡಾಗಿದ್ದಾಳೆ. ಸೊ ನಾನಂದರೆ ಆಯಿತು. ಹಿಂದೆ ನೋಡಿ ಪತ್ತು ನಿಂತಿದ್ದಾನೆ. ಸೊ ಇಲ್ಲಿ ಫುಲ್ ಹಚ್ಚಿಬಿಟ್ಟಿದ್ದಾರೆ ಅರಿಶಿನವನ್ನು. ಆಮೇಲೆ ಇದು ಪತ್ತು ಮೀನ್ಸ್ ಇವರದ್ದು ತಮ್ಮ. ಹಾಗೆಯೇ ಇಲ್ಲಿ ಇದು ಇವರ ತಮ್ಮ, ನನ್ನ ಮೈದುನ ಇವರೇ. ನೀವು ಕೇಳ್ತಾ ಇದ್ರಿ ಮೈದುನ ಎಲ್ಲಿದ್ದಾರೆ ಅಂತ. ಸೊ ಅವರು ದುಬೈಯಲ್ಲಿ ವರ್ಕ್ ಮಾಡ್ತಾರೆ. ಇದರ ನಂತರದಲ್ಲಿ ಇದು ಇನ್ನೊಬ್ಬ ಕಸಿನ್ ಬ್ರದರ್. ಸೊ ಇದಿಷ್ಟು ಜನರು ಇವರಿಗೆ ಹಲ್ದಿಯನ್ನು ಹಚ್ಚುತ್ತಾ ಇರುವಂಥದ್ದು. ಹಾಗೆಯೇ ಇದರ ನಂತರದಲ್ಲಿ ಅವರನ್ನು ಒಂದು ಕಡೆಯಲ್ಲಿ ಕೂರಿಸಿ ನೀರೆಲ್ಲ ಹಾಕಿಸಿದ್ದಾರೆ, ಅದು ಹೊರಗಡೆ. ಇದೆಲ್ಲ ಫ್ರೆಂಡ್ಸ್ ಅವರೆಲ್ಲ ಮಾಡಿರುವಂಥದ್ದು, ಫ್ಯಾಮಿಲಿಯವರೆಲ್ಲ ಸೇರಿ. ಅದರ ನಂತರದಲ್ಲಿ ಇದು ಮನೆಯ ಬಾತ್ರೂಮು, ಅಲ್ಲಿ ಸ್ನಾನ ಮಾಡಿಸಲಿಕ್ಕೆ ಇರ್ತದೆ ಅವರನ್ನು. ಸೊ ಹಲ್ದಿ ಸೆರೆಮನಿ ಆದಮೇಲೆ ಅಕ್ಕ ಅಥವಾ ತಂಗಿಯರೇ ಸೇರಿ ಸ್ನಾನ ಮಾಡಿಸ್ತಾರೆ. ಇಲ್ಲಿ ತಂಗಿ ಮತ್ತು ಅಮ್ಮ ಸೇರಿ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಇದು ಅತ್ತೆ, ಹಾಗೆ ಅವಳು ಗುಂಡುನ ತಂಗಿ. ಹಲ್ದಿ ಹಚ್ಚಿ ಸ್ನಾನ ಆದಮೇಲೆ ನೋಡಿ, ಸೊ ಮತ್ತೆ ಪೂಜೆಗೆ ಕೂರ್ಲಿಕ್ಕಿರ್ತದೆ. ಸೊ ಅದರ ಜೊತೆಯಲ್ಲಿ ಇಲ್ಲಿ ಒಂದು ನೋಡಿ ತೆಂಗಿನಕಾಯಿ ಉಂಟು. ಇದನ್ನು ನಮ್ಮ ಭಾಷೆಯಲ್ಲಿ ಬುಡ್ಕುಲು ಅಂತ ಹೇಳ್ತಾರೆ. ಸೊ ಇದು ನಮ್ಮದು ಮದುವೆ ಆಗುವ ತನಕ ನಮ್ಮ ಜೊತೆಯಲ್ಲೇ ಇರಬೇಕಾಗ್ತದೆ. ಅದರ ನಂತರದಲ್ಲಿ ಇಲ್ಲಿ ಆರತಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಆ್ಯಕ್ಚುಲಿ ಇದು ನಮ್ಮ ಸಂಪ್ರದಾಯ ಅಲ್ಲ, ಫೋಟೋಶೂಟಿಗೋಸ್ಕರ ಮಾತ್ರ ಇಲ್ಲಿ ಮೆಹಂದಿಯನ್ನು ಇಡುವ ಥರ ಏನು ಮಾಡಿದ್ದಾರೆ, ಫೋಟೋವನ್ನು ತೆಗೆದಿದ್ದಾರೆ. ಸೊ ಇಲ್ಲೆಲ್ಲ ಫ್ಯಾಮಿಲಿಯವರು, ಅವ್ರದ್ದು ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ಇಲ್ಲಿ ನೋಡಿ ಮಾಮ ಮತ್ತು ಅತ್ತೆ. ನನಗೀಗ ಇದನ್ನು ನೋಡುವಾಗ ಮಾಮನ ನೆನಪಾಗ್ತಾ ಉಂಟು. ಗುಂಡುನ ಥರನೇ ಇದ್ದಾರೆ ನೋಡಲಿಕ್ಕೆ. ಇದು ಪತ್ತು ಮತ್ತು ಸಾಂಚಿ. ಹಾಗೆಯೇ ಇವರು ನನ್ನ ಬೊಂಬೈಯ ಅತ್ತೆ ಮತ್ತು ಮಾವ. ಸೊ ಗುಂಡುನ ಅಪ್ಪನ ತಂಗಿಯವರು, ಹಾಗೆಯೇ ಅವರ ಹಸ್ಬೆಂಡ್. ಅದರ ನಂತರದಲ್ಲಿ ಇಲ್ಲಿ ಅಣ್ಣ ತಮ್ಮ ಒಟ್ಟಿಗೆ ಇದ್ದಾರೆ ನೋಡಿ. ಸೊ ಅದೇ ಫೋಟೋವನ್ನು ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲರೂ ಕಸಿನ್ಸ್ ಇದ್ದಾರೆ. ಸೊ ಗುಂಡುನ ತಮ್ಮಂದಿರು, ತಂಗಿ, ಹಾಗೆ ಅತ್ತೆಯ ಮಗಳು ಎಲ್ಲ ಒಟ್ಟಿಗಿದ್ದಾರೆ. ಇವರು ನನ್ನ ಅಜ್ಜ. ಸೊ ನೀವು ಇವರನ್ನು ವ್ಲಾಗಲ್ಲೆಲ್ಲ ನೋಡಿದ್ದೀರಿ. ಸೊ ಗುಂಡುನ ಫೇವರೇಟ್ ಅಜ್ಜ ಇವರು. ಫಸ್ಟು ಅಜ್ಜನ ಮೊಮ್ಮಗ ಇವರೇ ಅಲ್ವ, ಹಾಗಾಗಿ ಗುಂಡುನನ್ನು ತುಂಬಾ ಇಷ್ಟಪಡ್ತಾಯಿದ್ರು. ಅದರ ಜೊತೆಯಲ್ಲಿ ಇಲ್ಲಿ ಗುಂಡುನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಇವರೆಲ್ಲ ಗುಂಡುನ ಜೊತೆಯಲ್ಲಿ ಮೊದಲು ವರ್ಕ್ ಮಾಡ್ತಿದ್ದವರು, ಫ್ರೆಂಡ್ಸ್ ಎಲ್ಲರೂ. ಹಾಗೆಯೇ ಇದು ನಮ್ಮ ಫ್ಯಾಮಿಲಿಯ ಎಲ್ಲ ಮಹಿಳಾ ಮಣಿಗಳು ನೋಡಿ. ಇದು ನನ್ನ ಅತ್ತೆ ಇವರು. ಆಮೇಲೆ ಇವರು ಗುಂಡುನಿಗೆ ದೊಡ್ಡಮ್ಮ ಆಗಬೇಕು, ನನಗೆ ಅತ್ತೆ ಆಗ್ತಾರೆ. ಹಾಗೆಯೇ ನನ್ನ ತಂಗಿ ಮತ್ತು ಸಣ್ಣ ಅತ್ತೆ ಇದ್ದಾರೆ, ಪುತ್ತೂರಿನ ಅತ್ತೆ, ಬೊಂಬೈ ಅತ್ತೆ, ಇವರೆಲ್ಲರೂ ಒಟ್ಟಿಗೆ ಇದ್ದಾರೆ.
ಇದಿಷ್ಟು ಹಲ್ದಿಯ ಸೀನ್. ಇದರ ನಂತರದಲ್ಲಿ ಮಾರನೇ ದಿನದ ಫೋಟೋಸ್ ಉಂಟು. ಸೊ ಇಲ್ಲಿ ನನ್ನದು ಫಸ್ಟ್ ಫೋಟೋ ಉಂಟು ನೋಡಿ. ಅದರ ನಂತರದಲ್ಲಿ ಈ ಥರ ಫೋಟೋ ಎಲ್ಲ ತೆಗೆದಿದ್ದಾರೆ. ಸೊ ಹಲವಾರು ಫೋಸ್ಗಳನ್ನು ಕೊಡಿಸಿದರು. ಅದರ ಮಧ್ಯದಲ್ಲಿ ಇದೊಂದು ನೋಡಿ, ಮನೆ ಹತ್ತಿರ ಬಂದು ಕಾರಿಂದ ಇಳಿಯುವ ಸೀನ್. ಆವಾಗ ನಾನು ಬೇರೆಯೇ ಇದ್ದೆ, ಮೇಕಪ್ಪಲ್ಲಿ ವಿಚಿತ್ರವಾಗಿ ಕಾಣ್ತಾ ಇದ್ದೀನಿ. ಸೊ ಎಲ್ಲ ಹೇಳ್ತಾಯಿದ್ರು ಮೇಕಪ್ ಸ್ವಲ್ಪ ಆಗಿದೆ, ಚೆಂದ ಆಗಿದೆ ಅಂತ. ಬಟ್ ಆ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ನಮಗೆ ಮೇಕಪ್ಪಿಗೆ ಮಾಡಲಿಕ್ಕೆ ಸಿಕ್ಕಿದ್ದೇ ಪುಣ್ಯ. ಹಾಗೆಯೇ ಫೋಟೋಗ್ರಫಿ ಹೇಳಿದ ಹಾಗೆ ಕೆಲವೊಂದೊಂದು ಫೋಟೋಕ್ಕೆ ಪೋಸ್ ಎಲ್ಲ ಕೊಟ್ಟಿದ್ದೇನೆ ನೋಡಿ ಇಲ್ಲಿ. ಆ್ಯಕ್ಚುಲಿ ನಾನು ಫೋಟೋಕ್ಕೆ ಪೋಸ್ ಕೊಡೋಳೆ ಎಲ್ಲ, ಕ್ಯಾಮರಾ ಅಂದರೆ ದೂರ ಓಡ್ತಾ ಇದ್ದೆ ಮೊದಲು. ಬಟ್ ಇವಾಗ ಅಭ್ಯಾಸ ಆಗಿದೆ. ಆವಾಗ ಈ ಥರದ್ದೆಲ್ಲ ಇದಿರಲಿಲ್ಲ ನೋಡಿ. ಸೊ ಇದು ಗೌರಿ ಪೂಜೆಗೆ ಕೂರ್ಲಿಕ್ಕೆ ಬೇಕಾದಂತಹ ಸೀರೆ ಆಗಿತ್ತು. ಅವರು ಹೇಳಿದ ಫೋಸನ್ನೆಲ್ಲ ಕೊಟ್ಟಿದ್ದೇನೆ ಒಂದೊಂದೇ. ಹಾಗೆಯೇ ಇದು ನನಗೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟ ಆದಂತಹ ಫೋಟೋ. ಸೊ ನಾನಿದನ್ನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದರಲ್ಲಿ ನಾನು ಚೆಂದನೇ ಕಾಣ್ತೇನೆ ತುಂಬ. ನೀವು ಸಹ ಹೇಳ್ಬೋದು ಚೆಂದ ಕಾಣ್ತಿದ್ದೀರಿ ಅಂತ. ಹೌದು, ಇದರಲ್ಲಿ ತುಂಬ ಚೆಂದ ಕಾಣ್ತದೆ. ನಮ್ಮ ಸಂಪ್ರದಾಯದಲ್ಲಿ ಮದುವೆ ಫಂಕ್ಷನಲ್ಲಿ ಫಸ್ಟ್ ಕಾರ್ಯಕ್ರಮ ಇರೋದು ಗೌರಿ ಪೂಜೆ. ಹಾಗೆ ಇಲ್ಲಿ ಭಟ್ರು, ಗುಂಡು ಮತ್ತು ಮಾವ ಅತ್ತೆ ಎಲ್ಲ ಒಟ್ಟಿಗೆ ಕೂತಿದ್ದಾರೆ. ಸೊ ನನ್ನ ಕಡೆಯಿಂದ ನಾನು, ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಭಟ್ರು ಕೂತಿದ್ದೇವೆ ನೋಡಿ. ಪೂಜೆ ಆದ ನಂತರದಲ್ಲಿ ನನಗೆ ಸೀರೆಯನ್ನೆಲ್ಲ ಕೊಡ್ತಾರೆ ಅವರು. ಸೊ ಒಂದು ಕಡೆಯಲ್ಲಿ ಕೂರಿಸಿ ಆರತಿಯನ್ನೆಲ್ಲ ಮಾಡಿದರು. ಸೊ ಆ ಟೈಮಿಗೆ ಲೈವ್ ಕೂಡ ಹಾಕಿಬಿಟ್ಟಿದ್ರು. ಸೊ ಹೆಚ್ಚು ಜನರು ಲೈವನ್ನು ನೋಡಿದವರಿದ್ದಾರೆ. ಸೊ ಅದರ ನಂತರದಲ್ಲಿ ಇಲ್ಲಿ ನನ್ನ ಕಡೆಯಿಂದ ನನಗೆ ಆರತಿ ಮಾಡ್ತಾ ಇದ್ದಾರೆ. ಗೌರಿ ಪೂಜೆ ಆದ ನಂತರದಲ್ಲಿ ಧಾರೆಶಾಸ್ತ್ರ ಇರ್ತದೆ. ಸೊ ಧಾರೆಶಾಸ್ತ್ರಕ್ಕೆ ನನ್ನ ಅಪ್ಪನ ಮನೆಯಿಂದ ಕೊಟ್ಟಂತಹ ಸೀರೆ ಇದು ನೋಡಿ. ಸೊ ಪಿಂಕ್ ಕಲರ್ ಸೀರೆ. ಆ್ಯಕ್ಚುಲಿ ಆವಾಗ ತುಂಬಾ ಚೆಂದ ಕಾಣ್ತಿತ್ತು. ಬಟ್ ಅದರ ನಂತರದಲ್ಲಿ ಒಂದು ಸಲ ಸಹ ಈ ಸೀರೆಯನ್ನು ಉಡಲಿಕ್ಕೆ ರೀಸನ್ ಏನಂದರೆ, ಆವಾಗ ನಾನು ತುಂಬಾ ಸಪುರ ಇದ್ದೆ. ಸೊ ನನಗೆ ಆ ಬ್ಲೌಸ್ ಹಾಕ್ಲಿಕ್ಕೆ ಸೆಟ್ ಆಗ್ತಿತ್ತು. ಬಟ್ ಈಗ ಆ ಬ್ಲೌಸನ್ನು ಫುಲ್ ಬಿಡಿಸಿದ್ರು ಹಾಕ್ಲಿಕ್ಕೆ ಆಗ್ತಾಯಿಲ್ಲ ನೋಡಿ. ಅದರ ನಂತರದಲ್ಲಿ ಇನ್ನೊಂದು ಫೋಸ್ ಕೊಟ್ಟದುಂಟು. ಇವರು ಗುಂಡುನ ಮಾವ. ಹಾಗೆ ಗುಂಡು ಆ್ಯಕ್ಚುಲಿ ಇದು ಮದುವೆಗೆ ಹೊರಡುವುದಕ್ಕಿಂತ ಮೊದಲಿನ ಸೀನ್ ನೋಡಿ. ಮತ್ತು ಇಲ್ಲಿ ಹುಡುಗನ ಕಡೆಯವರನ್ನು ವೆಲ್ಕಮ್ ಮಾಡಲಿಕ್ಕಿರ್ತದೆ. ಆ್ಯಕ್ಚುಲಿ ನಮ್ಮ ಮದುವೆ ಶಾಸ್ತ್ರ ಪ್ರಕಾರ ಹುಡುಗನ ಕಡೆಯವರನ್ನು ಹುಡುಗಿಯ ಮನೆಯವರು ಅಂದರೆ ಡಿಬ್ಬನವನ್ನು ಕರೆಯೋದು ಅಂತ ಇರ್ತದೆ. ಆ್ಯಕ್ಚುಲಿ ನಮ್ಮ ಮದುವೆ ಹುಡುಗನ ಮನೆಯಲ್ಲಿ ಅಂದರೆ ಗುಂಡುನ ಮನೆಯಲ್ಲೇ ಆಗಿರುವಂಥದ್ದು, ಕೊರೋನಾ ಟೈಮಲ್ಲಿ ಆದ ಕಾರಣದಿಂದ. ಹಾಗಾಗಿ ನಾವು ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ನಿಂತಿದ್ದೇವೆ ನೋಡಿ. ಸೊ ಇದರಲ್ಲೆಲ್ಲರೂ ನಿಮ್ಮ ಗುರ್ತದವರು ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ ಆಯಿತಾ. ಹಾಗೆಯೇ ನಮ್ಮ ಕಡೆಯಿಂದ ನಾವು ಇಷ್ಟೇ ಜನ ಇದ್ದದ್ದು. ರಾಜೇಶ್ ಬಾವ, ಅಶ್ವಿನಿ ಅಕ್ಕ, ಅನುಷಾ, ಸುದೇಶ, ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ ಮತ್ತು ವಿದ್ಯಾಕ್ಕ. ಬಿಕಾಸ್ ಕೊರೋನಾದ ಕಾರಣದಿಂದ ನಮಗೆ ಹೆಚ್ಚು ಜನಕ್ಕೆ ಬರಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇಷ್ಟೇ ಜನ ಇದ್ವಿ. ಇದರ ನಂತರದಲ್ಲಿ ಅಳಿಯನನ್ನು ಕಾಲು ತೊಳೆದು ಒಳಗೆ ಕರೆದೀತಾ ಇದ್ದಾರೆ ನೋಡಿ. ಇದು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮಾಡುವಂಥ ಕೆಲಸ. ಹಾಗೆ ಇದರ ನಂತರದಲ್ಲಿ ಎಲ್ಲರೂ ಅರಿಶಿನ ಕುಂಕುಮವನ್ನೆಲ್ಲ ಶೇರ್ ಮಾಡಿಕೊಳ್ತಾರೆ. ಸೊ ಎರಡು ಮನೆಯವರು ಕೂಡ ಸಂಬಂಧ ಅಲ್ವಾ. ಸೊ ಹಾಗಾಗಿ ಅವರವರು ಕುಂಕುಮವನ್ನು, ಅರಿಶಿನವನ್ನೆಲ್ಲ ಹಚ್ಕೊಳ್ತಾ ಇದ್ದಾರೆ. ಸೊ ಈ ಸೀನೆಲ್ಲ ಆಗುವಾಗ ನಾನು ಒಂದು ಕಡೆಯಲ್ಲಿ ಕೂತಿದ್ದೆ. ಬಿಕಾಸ್ ನನಗೆ ಇದನ್ನೆಲ್ಲ ಮಾಡಲಿಕ್ಕಿಲ್ಲ. ಸೊ ಮನೆಯವರು ಮಾಡ್ತಾರೆ. ಹಾಗಾಗಿ ಇದರ ನಂತರದಲ್ಲಿ ಅಪ್ಪ ನೋಡಿ ಅಳಿಯನನ್ನು ಚಿಕ್ಕಪ್ಪ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇದರ ನಂತರದಲ್ಲಿ ಮತ್ತೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಳಿಯನ ಕಾಲು ತೊಳೆದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನು ಗೌರಿ ಪೂಜೆಯ ನಂತರದಲ್ಲಿ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಈ ಶಾಸ್ತ್ರಗಳ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಂತರ್ಪಟವನ್ನು ಹಿಡಿದಿದ್ದಾರೆ. ನಾನೊಂದು ಬದಿಯಲ್ಲಿದ್ದೇನೆ, ಇನ್ನೊಂದು ಬದಿಯಲ್ಲಿ ಗುಂಡು ಇದ್ದಾರೆ. ಹಾಗೆಯೇ ಇಲ್ಲಿ ವರಮಾಲೆ ಹಾಕುವಂಥದ್ದು. ಫಸ್ಟ್ ಹುಡುಗಿ ಹಾಕಲಿಕ್ಕೆ ಇರ್ತದೆ ವರಮಾಲೆಯನ್ನು, ಅದರ ನಂತರದಲ್ಲಿ ಹುಡುಗ ಹಾಕಲಿಕ್ಕೆ ಇರ್ತದೆ. ಸೊ ಇಲ್ಲಿ ನಾನು ಹಾಕ್ತಾ ಇದ್ದೇನೆ, ಇಲ್ಲಿ ನನಗೆ ಗುಂಡು ವರಮಾಲೆಯನ್ನು ಹಾಕ್ತಾ ಇದ್ದಾರೆ. ವರಮಾಲೆಯನ್ನು ಹಾಕಿದ ನಂತರದಲ್ಲಿ ನೋಡಿ ನಾವಿಬ್ಬರು ಆ್ಯಕ್ಚುಲಿ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ನಾನು ಅವರ ಕರೆಕ್ಟ್ ಅರ್ಧ ಇದ್ದೆ ಆವಾಗ. ಸೊ ಇವಾಗ ನಾನು ಮತ್ತು ಅವರು ಒಂದೇ ಥರ ಆಗಿದ್ದೇವೆ.
ಸೊ ಅಷ್ಟು ದಪ್ಪಾಗಿ ಬಿಟ್ಟಿದ್ದೇನೆ. ಅದರ ನಂತರದಲ್ಲಿ ಇಲ್ಲಿ ಧಾರೆಯನ್ನು ಎರಿತಾ ಇದ್ದಾರೆ ನೋಡಿ, ಅಪ್ಪ, ಚಿಕ್ಕಪ್ಪ, ತಮ್ಮ ಇದ್ದಾನೆ ಪಕ್ಕದಲ್ಲಿ. ಸೊ ಇಲ್ಲಿ ಚಿಕ್ಕಪ್ಪ ಧಾರೆಯನ್ನು ಎರಿತಾ ಇದ್ದಾರೆ. ಹಾಗೆಯೇ ಇದರ ನಂತರದಲ್ಲಿ ಇಲ್ಲಿ ಕೆಲವು ಶಾಸ್ತ್ರಗಳಾಗ್ತಾ ಇದ್ದಾವೆ. ಇದರ ಹೆಸರೆಲ್ಲ ಏನು ನನಗೆ ಗೊತ್ತಿಲ್ಲ. ಸೊ ನೋಡಿ, ಮಕ್ಕಳೆಲ್ಲ, ಅತ್ತೆ ಎಲ್ಲ ಒಟ್ಟಿಗೆ ಇದ್ದಾರೆ. ಹಾಗೆಯೇ ಅನ್ನಿ ನೋಡಿ, ಅನ್ನಿ, ಅಶ್ವಿನಿ ಅಕ್ಕ, ಅಪ್ಪ ಎಲ್ಲ ಇದ್ದಾರೆ ಇಲ್ಲಿ. ಈ ಫೋಟೋದಲ್ಲಿ ನನಗೊಂದು ಸಾಧಾರಣ 10-15 ಸಲ ಏಳು ಅಕ್ಕಿ ಹಾಕು ಕೂತ್ಕೋ, ಏಳು ತಲೆ ಮೇಲೆ ಅಕ್ಷತೆ ಹಾಕು ಕೂತ್ಕೋ, ಈ ಥರ ಮಾಡಿಸಿ ನನಗೆ ಭಟ್ರು ಸುಸ್ತು ಹಿಡಿಸಿಬಿಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಅದು ಸಂಪ್ರದಾಯ, ಹುಡುಗನಿಗೆ ಹಾಕ್ಲಿಕ್ಕೆ ಇರೋದಿಲ್ಲ. ಹುಡುಗಿಯಲ್ಲಿ ಕೂತು ಒಂದು ಸಲ ಅಕ್ಷತೆಯನ್ನು ತಗೊಂಡು ಹುಡುಗನ ತಲೆ ಮೇಲೆ ಹಾಕಲಿಕ್ಕೆ ಇರ್ತದೆ ನೋಡಿ. ಇದು 2 ಫೋಟೋ ಉಂಟು ಅದರದ್ದು. ಹಾಗೆಯೇ ಇದ್ರ ನಂತರದಲ್ಲಿ ನನ್ನ ಈ ಟೈಮಲ್ಲಿ ಇದೆಲ್ಲ ಆದಮೇಲೆ ನನಗೆ ಮದುವೆ ಸಾರಿಯನ್ನು ಕೊಡುತ್ತಾರೆ. ಆ್ಯಕ್ಚುಲಿ ಇದು ಹಾಕುವಾಗ ನೋಡಿ, ನನಗೆ ಕಾಲು ಜೋಮ್ ಬರ್ತಾ ಇತ್ತು, ತುಂಬ ಹೊತ್ತಿಂದ ಕೂತು ನನ್ನ ಅತ್ತೆ ಎಕ್ಸ್ಪ್ರೆಷನ್ ನೋಡಿ. ನಾನು ಹೇಳ್ತಾ ಇದ್ದೆ ನನ್ನ ಕಾಲು ನೋವಾಗ್ತಾ ಉಂಟು ಅಂತ. ಸೊ ಹೀ ಅಂತ ನಗ್ತಾ ಇದ್ದಾರೆ ಇಲ್ಲಿ. ಇದರ ನಂತರದಲ್ಲಿ ನನ್ನ ಮದುವೆ ಸಾರಿ ನೋಡಿ, ಮದುವೆ ಸಾರಿ ಮತ್ತು ಕರಿಮಣಿ. ಸೊ ಮಲ್ಲಿಗೆ, ಆಮೇಲೆ ಇಲ್ಲಿ ನೋಡಿ ಕಾಲುಂಗುರ ಉಂಟು. ಸೊ ಇದನ್ನೆಲ್ಲ ಕೊಟ್ಟರು. ಅದರ ನಂತರದಲ್ಲಿ ನಾನು ಈ ಸೀರೆಯನ್ನು ಚೇಂಜ್ ಮಾಡಿ, ಪಿಂಕ್ ಕಲರ್ ಸೀರೆಯನ್ನು ಚೇಂಜ್ ಮಾಡಿ ಸ್ಕೈ ಬ್ಲೂ ಕಲರ್ನ ಸೀರೆ ಉಟ್ಕೊಂಡು ಬಂದೆ. ಅದರ ಮಧ್ಯದಲ್ಲಿ ಫೋಟೋಗ್ರಾಫರ್ 2 ಫೋಟೋ ಎಲ್ಲ ಉಡಿಸಿದರು ನೋಡಿ. ಸೊ ಇಲ್ಲಿ ಸೀರೆಯನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಹವನ ಎಲ್ಲ ಇನ್ನೊಂದು ಕಡೆಯಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಹಾಗೆಯೇ ಇದು ಈ ಇದರಲ್ಲಿ ಲಾಸ್ಟ್ ಫೋಟೋ. ಆ್ಯಕ್ಚುಲಿ ಇದು ಕೂಡ ನನ್ನದೊಂದು ಫೇವ್ರೇಟ್ ಫೋಟೋ. ಇಲ್ಲಿ ಆಲ್ರೆಡಿ ವರಮಾಲೆ ಎಲ್ಲ ಹಾಕಿ ಆಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ ತಾಳಿ ಕಟ್ಟುವ ಸೀನ್ ನೋಡಿ. ನಮ್ಮದರಲ್ಲಿ ಕೂತ್ಕೊಂಡು ತಾಳಿ ಕಟ್ಟಲಿಕ್ಕೆ ಇರ್ತದೆ. ಆ್ಯಕ್ಚುಲಿ ತುಂಬ ಜನ ಇರಲಿಲ್ಲ ನಮ್ಮ ಮದುವೆಯಲ್ಲಿ, ಖಾಲಿ 51 ಜನ ಇದ್ದರು. ಅವ್ರು ಯಾರೆಲ್ಲ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೇನೆ. ಸೊ ಇಲ್ಲಿ ತಾಳಿ ಕಟ್ತಾ ಇದ್ದಾರೆ. ಇದು ತಾಳಿ ಕಟ್ಟಿದ ನಂತರದ ಸೀನ್ ನೋಡಿ. ಸೊ ಇಲ್ಲಿ ಕಟ್ಟಿ ಆಯಿತು. ಇಲ್ಲಿ ಅನುಷ ಇದ್ದಾರೆ, ಅಪ್ಪ, ಸಣ್ಣ ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ನನ್ನದು. ಸೊ ಇವರು ಗುಂಡುನ ಅತ್ತೆ, ಹಾಗೆಯೇ ಅಜ್ಜ, ಮಾಮಿ ನನ್ನದು, ಮಾಮ, ಗುಂಡುನ ತಮ್ಮನವರಿಬ್ಬರು, ಹಾಗೆ ಗುಂಡುನ ತಮ್ಮನ ಹೆಂಡತಿ. ಸೊ ಇವರಿಷ್ಟು ಜನ ಇದರಲ್ಲಿದ್ದಾರೆ ಈ ಫೋಟೋದಲ್ಲಿ. ಹಾಗೆಯೇ ಇಲ್ಲಿ ಚಿಕ್ಕಮ್ಮ ಮಡಿಲು ತುಂಬುವ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಅದರ ನಂತರದಲ್ಲಿ ಮತ್ತೆ ಕೆಲವು ಪೂಜೆಗಳೆಲ್ಲ ಇದ್ವು ನೋಡಿ. ಸೊ ಹಿರಿಯರಿಗೆ ಏನೋ ಕೊಡೋದೆಲ್ಲ ಇರ್ತದೆ ಹುಡುಗನ ಕಡೆಯಿಂದ. ಸೊ ಚಿಕ್ಕಪ್ಪ ಚಿಕ್ಕಮ್ಮನಿಗೆಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನು ಸಪ್ತಪದಿ ಶಾಸ್ತ್ರ. ಸೊ ಇದರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ನನಗೆ ನನ್ನ ಕಾಲುಂಗುರ ತಂದಿದ್ದರು. ಸೊ ಆ ಕಾಲುಂಗುರ ಆಗ್ತಾ ಇರಲಿಲ್ಲ. ಅದನ್ನು ಹಾಕ್ಕೊಂಡು ಎಡವಿಕೊಂಡು ನಡೀತಾ ಇದ್ದೆ ನಾನು. ಸೊ ಇದು ನೆಕ್ಸ್ಟ್ ಸೀನಲ್ಲಿ. ಕಾಲುಂಗುರ ಹಾಕೋದಕ್ಕಿಂತ ಮುಂಚೆ ನಾವು ಅಗ್ನಿಗೆ ಹೊದ್ಲನ್ನು ಹಾಕಲಿಕ್ಕಿರ್ತದೆ. ಸೊ ಅದನ್ನು ತಮ್ಮ ಕೊಡಲಿಕ್ಕಿರ್ತದೆ. ಇಲ್ಲಿ ನೋಡಿ ನನ್ನ ತಮ್ಮ ಸುದೇಶ ಇದ್ದಾನೆ. ಸೊ ಇವನ ಗೃಹ ಪ್ರವೇಶಕ್ಕೆ ಮೊನ್ನೆ ನಾವು ಹೋಗಿದ್ದದು. ಸೊ ಇಲ್ಲಿ ಭಟ್ರು ತಮಾಷೆ ಮಾಡ್ತಾ ಇದ್ದರು. ಹಾಗೆಯೇ ಇಬ್ಬರು ಸೇರಿ ಇಲ್ಲಿ ಹೊದ್ಲನ್ನು ಹಾಕ್ತಾ ಇದ್ದೇವೆ. ಅದರ ನಂತರದಲ್ಲಿ ಇದು ಸಪ್ತಪದಿ. ಇಲ್ಲಿ ಆವಾಗ ಚಿಕ್ಕಮ್ಮ ಮಡಿಲು ತುಂಬಿಸಿದ್ರು, ಈಗ ಇಲ್ಲಿ ಅತ್ತೆ ಮಡಿಲು ತುಂಬ್ತಾ ಇದ್ದಾರೆ. ಅದರ ನಂತರದಲ್ಲಿ ಏನೋ ಪೂಜೆ ಎಲ್ಲ ಮಾಡಲಿಕ್ಕೆ ಇರ್ತದೆ. ಇಲ್ಲಿ ಅನುಷ ಅಕ್ಕಿ ಹಾಕ್ತಾ ಇದ್ದಾಳೆ ಮೇಲೆ. ಅದರ ನಂತರದಲ್ಲಿ ಇಬ್ಬರಿಗೆ ಸಹ ಗಂಡ ಹೆಂಡತಿಗೆ ನಮಗೆ ಎರಡೂ ಕಡೆಯವರು ಕೂಡ ಇದ್ದಾರೆ. ಇದರಲ್ಲಿ ಆರತಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟು 7 ಜನ ಇದ್ದಾರೆ ಅನ್ನಿಸ್ತದೆ ನೋಡಿ. ಅನ್ನು, ಅಶ್ವಿನಿ ಅಕ್ಕ, ಚಿಕ್ಕಮ್ಮ, ಅತ್ತೆ, ನನ್ನ ಸಣ್ಣ ಅತ್ತೆ, ನನ್ನ ಅತ್ತೆ, ಹಾಗೆ ನನ್ನ ತಂಗಿ ಸಾಕ್ಷಿ. ಹಾಗೆಯೇ ಇದು ಮನೆ ತುಂಬಿಕೊಳ್ಳುವಂತಹ ಶಾಸ್ತ್ರ. ಸೊ ಇಲ್ಲಿ ನೋಡಿ ತಂಗಿ ಮತ್ತು ಅತ್ತೆ ಇದ್ದಾರೆ ಗುಂಡುನದ್ದು. ಸೊ ಅವರಿಬ್ಬರು ಏನೋ ಬೇಡಿಕೆ ಇಡ್ತಾರೆ. ಸೊ ನಿನ್ನ ಹೆಂಡತಿಯನ್ನು ಒಳಗೆ ಕರ್ಕೋಬೇಕಾದ್ರೆ ಇಷ್ಟು ಹಣ ಕೊಡಬೇಕು, ಏನೋ ಕೊಡಬೇಕು ಅಂತ. ಸೊ ಅದೇನೇನೋ ಮಾಡಿಕೊಂಡು ನನ್ನನ್ನು ಒಳಗೆ ಕರೆಸ್ಕೊಂಡ್ರು. ಆಮೇಲೆ ಇದರ ನಂತರದಲ್ಲಿ ನನಗೊಂದು ಹೆಸರನ್ನು ಚೇಂಜ್ ಮಾಡುವಂತಹ ಶಾಸ್ತ್ರ ಇರ್ತದೆ. ಸೊ ಇಲ್ಲೇನು
ಏನೋ ನೆಲದ ಮೇಲೆ ಇದೆಲ್ಲ ಹಾಕಿ ಸೀರೆಯನ್ನು ಹಾಕಿ ಅದರ ಮೇಲೆ ಕೂರಿಸಿ ನನಗೊಂದು ಹೆಸರನ್ನು ನಾಮಕರಣ ಮಾಡಿದರು. ಸೊ ಅದಕ್ಕೋಸ್ಕರ ಇಲ್ಲಿ ಕೂರಿಸಿದ್ದಾರೆ. ಇಲ್ಲಿ ನನ್ನ ಅತ್ತೆ ನನಗೆ ಹೆಸರನ್ನು ಹೇಳ್ತಾ ಇದ್ದಾರೆ ನೋಡಿ. ಈ ಟೈಮಲ್ಲಿ ನನಗೆ ನಾಮಕರಣ ಮಾಡಿದ ಹೆಸರು ಶ್ರಾವ್ಯ ಅಂತ. ಸೊ ಇಲ್ಲೆಲ್ಲರೂ ಸಹ ಹಾಗೆ ಶ್ರಾವ್ಯ ಶ್ರಾವ್ಯ ಅಂತಲೇ ಕರೀತಾರೆ. ಸೊ ಆಮೇಲೆ ಏನೋ ತಂಗಿ ಕಟ್ಟಿದ ಗಂಟನ್ನು, ನನ್ನ ತಂಗಿ ಕಟ್ಟಿದ ಗಂಟಿದು ಆ್ಯಕ್ಚುಲಿ. ಇವಳು ನನಗೆ ಫಸ್ಟ್ ಗಂಟು ಹಾಕಿದ್ದು. ಸೊ ಆ ಗಂಟನ್ನು ಗುಂಡಿನ ತಂಗಿ ಇಲ್ಲಿ ಬಿಚ್ಚುತ್ತಾ ಇದ್ದಾಳೆ. ಸೊ ಅನುಷ ಗಟ್ಟಿ ಹಾಕಿದ್ಲು. ಸೊ ಎಲ್ಲರೂ ನೋಡ್ತಾ ಇದ್ದಾರೆ. ಅವಳಿಗೆ ಬಿಚ್ಚಲಿಕ್ಕೆ, ಈ ತಂಗಿಗೆ ಬಿಚ್ಚಲಿಕ್ಕೆ ಆಗದೇ ಇರೋ ಕಾರಣಕ್ಕೆ ಮತ್ತೆ ಅನುಷನೇ ಬಂದ್ಲು ಅಲ್ಲಿ ಬಿಚ್ಚಲಿಕ್ಕೆ. ಆಮೇಲೆ ಮತ್ತೆ ಇನ್ನೇನೇನೋ ಶಾಸ್ತ್ರಗಳೆಲ್ಲ ಇದ್ದವು. ಅದರ ನಂತರದಲ್ಲಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಅಂದರೆ ಇಲ್ಲಿ ಹೆಣ್ಣನ್ನು ಒಪ್ಪಿಸುವ ಶಾಸ್ತ್ರ ಇದು. ಸೊ ಇಲ್ಲಿ ಏನೋ ಎಲ್ಲೋ ಮಾತಾಡಿ ಹೆಣ್ಣನ್ನು ಅಂದರೆ ನನ್ನನ್ನು ಗುಂಡಿನ ಮನೆಯವರಿಗೆ ಒಪ್ಪಿಸ್ತಾ ಇದ್ದಾರೆ. ಅದರ ನಂತರದಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಮನೆಯಲ್ಲಿ. ಸೊ ಸತ್ಯನಾರಾಯಣ ಕಥೆಯ ವಾಚನ ಆಗ್ತಾ ಇತ್ತು ನೋಡಿ. ಆಮೇಲೆ ಹೊಸ ದಂಪತಿಗಳಿಗೆ ಪೂಜೆ ಮಾಡಲಿಕ್ಕೆ ಇರ್ತದೆ. ಸೊ ಇಲ್ಲಿ 2 ಜನ ಹೊಸ ದಂಪತಿಗಳು, ಇದು ರಾಮನಾಥಣ್ಣ ಮತ್ತು ಸಹನಕ್ಕ. ಹಾಗೆಯೇ ಇಲ್ಲಿ ಸಂದೀಪಣ್ಣ ಮತ್ತು ದೀಕ್ಷಾ, ಸುಷ್ಮಾ ಏನೋ ಹೆಸರಿದವರದು ಮರ್ತೋಯ್ತು ನನಗೆ. ಸೊ ಅವರಿಗೆ ಇಲ್ಲಿ ಪೂಜೆಯನ್ನು ಅಂದರೆ ಆರತಿಯನ್ನು ಮಾಡಿ ಇಲ್ಲಿ ಸತ್ಯನಾರಾಯಣ ಪೂಜೆಯ ಕತೆ ಸಂಪೂರ್ಣ ಆಗಿತ್ತು. ಸಮಾಪ್ತ ಆದ ಮೇಲೆ ಮತ್ತೆ ಎಲ್ಲರಿಗೂ ಪೂಜೆಯನ್ನು ಕೊಡಲಿಕ್ಕಿತ್ತು, ಅಂದರೆ ಪೂಜೆಯ ಪ್ರಸಾದ ಕೊಡಲಿಕ್ಕಿತ್ತು. ಸೊ ಅದನ್ನೆಲ್ಲ ಕೊಡ್ತಾಯಿದ್ರು. ಸೊ ನೋಡಿ ಸತ್ಯನಾರಾಯಣ ದೇವರ ಡೆಕೋರೇಷನ್ ಈ ಥರ ಇತ್ತು ಹೀಗೆ. ಹಾಗೆ ಇಲ್ಲಿನ ನಂತರದಲ್ಲಿ ನಾನು ನನ್ನ ಮನೆಯ ಫ್ಯಾಮಿಲಿ ಮೆಂಬರ್ಸನ್ನು ಪರಿಚಯ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಗುಂಡಿನ ಪಕ್ಕ ನಿಂತವರು ಗುಂಡಿನ ಅಪ್ಪ, ನನ್ನ ಮಾವ. ಹಾಗೆ ನನ್ನ ಪಕ್ಕದಲ್ಲಿರುವವರು ಗುಂಡಿನ ಅಮ್ಮ, ನನಗೆ ಅವರು ಅತ್ತೆ ಆಗಬೇಕು. ಸೊ ಅತ್ತೆಯನ್ನು ನೀವು ನೋಡಿದ್ದೀರಿ ನನ್ನ ವ್ಲಾಗಲ್ಲಿ. ಹಾಗೆಯೇ ಇದು ಅಪ್ಪ ಮತ್ತು ಅನುಷ ನನ್ನ ಜೊತೆಯಲ್ಲಿರುವಂಥದ್ದು. ಅನುಷ ನೋಡಿ ಎಷ್ಟು ಚೆಂದ ಇದ್ಲು, ಎಷ್ಟು ಚಿಕ್ಕ ಇದ್ಲು ಆವಾಗ, ಬೇರೆ ಥರ ಕಾಣ್ತಾ ಇದ್ಲು. ಬಿಕಾಸ್ ಅಪ್ಪ ನೋಡಿ ಪಾಪ ಕೊರೋನಾ ಟೈಮಲ್ಲಿ ಮದುವೆ ಆದದ್ದು. ಸೊ ಮಾಸ್ಕನ್ನು ತೆಗೆದೇ ಇರಲಿಲ್ಲ. ಬಿಕಾಸ್ ನಮಗೆ ಮಾಸ್ಕ್ ತೆಗೆದು ಫೋಟೋ ವೀಡಿಯೋ ತೆಗಿಲಿಕ್ಕೆ ಅವಕಾಶವೇ ಇರಲಿಲ್ಲ. ಆದರೂ ನಾವು ಕದ್ದು ಮುಚ್ಚಿ ಎಲ್ಲ ಮಾಸ್ಕನ್ನು ಹಿಡ್ಕೊಂಡು ಕೈಯಲ್ಲಿ ಹಿಂದೆ ಇಟ್ಟು ಹಾಗೆ ಹೀಗೆ ಹೇಗೋ ಮಾಡಿ ಫೋಟೋ ತೆಗೆದಿದ್ದೇವೆ. ಪಾಪ ಅಪ್ಪ ಮಾತ್ರ ತೆಗೆದೇ ಇರಲಿಲ್ಲ. ಸೊ ಇಲ್ಲಿ ನೋಡಿ ಇದು ಗುಂಡಿನ ಅಜ್ಜ. ಆಮೇಲೆ ಇಲ್ಲಿ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇದ್ದಾರೆ. ಹಾಗೆಯೇ ಇಲ್ಲಿ ಗುಂಡಿನ ತಮ್ಮ ಮತ್ತು ತಮ್ಮನ ಹೆಂಡತಿ ಇದ್ದಾರೆ. ಹಾಗೆಯೇ ಸಾಂಚಿ ನೋಡಿ, ಸಣ್ಣ ಸಾಂಚಿ. ಹಾಗೆಯೇ ಇದು ಕೂಡ ಅವರದೇ ಇನ್ನೊಂದು ಫೋಟೋ. ಇಲ್ಲಿ ಇವರು ಗುಂಡಿನ ತಮ್ಮ, ಇವರು ಮಗಳು. ಸೊ ಗುಂಡಿನ ತಮ್ಮನ ಹೆಂಡತಿ ಇವರು. ಸೊ ಇವರದ ಅಪ್ಪ ಇವರು, ಹಾಗಾಗಿ ಅವರು ಕೂಡ ಇದ್ದಾರೆ ಫೋಟೋದಲ್ಲಿ. ಹಾಗೆಯೇ ಇಲ್ಲಿ ಕೆಲವೊಂದು ಫೋಸ್ಗಳನ್ನೆಲ್ಲ ಕೊಡಿಸಿದ್ದಾರೆ ನೋಡಿ ನಮ್ಮ ಕೈಯಲ್ಲಿ. ಇದೊಂದು ಫೋಸು, ಆಮೇಲೆ ಇದರ ನಂತರ ಇರುವ ಫೋಸು ನನ್ನದು ತುಂಬ ಇಷ್ಟದ ಫೋಸು. ಇಲ್ಲಿ ನೋಡಿ. ಆಮೇಲೆ ಈ ಫೋಟೋದಲ್ಲಿ ಗುಂಡಿನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಇವರೆಲ್ಲ ಅವ್ರದ್ದು ಬೆಸ್ಟ್ ಫ್ರೆಂಡ್ಸ್ಗಳು. ಹಾಗೆಯೇ ಇಲ್ಲಿ ಈ ಫೋಟೋದಲ್ಲಿ ನನ್ನ ಸಣ್ಣ ಅತ್ತೆಯ ಫ್ಯಾಮಿಲಿ ಅವರು ಇದ್ದಾರೆ. ಎಲ್ಲರೂ ಸಹ ಅವರ ಅಕ್ಕ, ತಂಗಿಯ ಮಗಳು, ಮಗಂದಿರೆಲ್ಲ. ಹಾಗೆಯೇ ಈ ಫೋಟೋದಲ್ಲಿ ನಮ್ಮ ಇಡೀ ಫುಲ್ ಫ್ಯಾಮಿಲಿ ಉಂಟು. ಸೊ ಈಗ ಈ ಫ್ಯಾಮಿಲಿಯಲ್ಲಿ 2 ಜನ ಮಿಸ್ ಆಗಿದ್ದಾರೆ. ಇವರು ಅಜ್ಜನೂ ಇಲ್ಲ, ನನ್ನ ಮಾವನೂ ಇಲ್ಲ. ಬಟ್ ಇವರು ಸಣ್ಣ ಮಾವ, ಸಣ್ಣ ಅತ್ತೆ ನನ್ನದು. ಸಣ್ಣ ಅತ್ತೆಯ ದೊಡ್ಡ ಮಗ ನನ್ನ ಸಣ್ಣ ತಮ್ಮ, ಅಂದರೆ ಇವ್ರದ್ದು ಚಿಕ್ಕ ತಮ್ಮ. ಈ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಸಣ್ಣ ಮಗ ಇವನು. ಹಾಗೆಯೇ ಇವರು ಗುಂಡಿನ ತಮ್ಮ, ಗುಂಡಿನ ತಮ್ಮನ ಹೆಂಡತಿ ಅತ್ತೆ ನನ್ನದು. ಇವರಿಬ್ಬರ ಮಗಳು ಇವಳು. ಸೊ ಇದಿಷ್ಟು ನಮ್ಮದು ಕಂಪ್ಲೀಟ್ ಫ್ಯಾಮಿಲಿ. ಆಮೇಲೆ ಇಡೀ ಫುಲ್ ಫ್ಯಾಮಿಲಿಯನ್ನು ಇಲ್ಲಿ ಫೋಟೋಕ್ಕೆ ನಿಲ್ಲಿಸಿದ್ದಾರೆ ನೋಡಿ. ಸೊ ಎಕ್ಸ್ಟ್ರಾ ಇದರಲ್ಲಿ ಜಾಯ್ನ್ ಆದವರೀಗ ಇವರು ಮತ್ತು ಇವರು. ಸೊ ಇವರು ನನ್ನ ಮಾವ ಇದ್ದಾರಲ್ವ, ಸೊ ಈ ಮಾವನ ತಂಗಿ ಇವರು. ಸೊ ಇವರು ಬೊಂಬೆಯಲ್ಲೇ ಇರ್ತಾರೆ. ಹಾಗೆಯೇ ಇವರು ಮಾವನ ತಮ್ಮ, ಏರ್ಫೋರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದವರು. ಸೊ ಇದು ಇನ್ನೊಂದು ಫೋಟೋ. ಇಲ್ಲಿ ಗುಂಡಿನ ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು
ಚಿಕ್ಕಪ್ಪನ 2 ಜನ ಮಗಂದಿರು, ಇವ ದೊಡ್ಡ ಮಗ, ಇವ ಸಣ್ಣ ಮಗ. ಸೊ ಇವರದೊಂದು ಫೋಟೋ. ಆಮೇಲೆ ಇವರು ಗುಂಡುನ ಫ್ರೆಂಡ್ಸ್, ಹಾಗೆ ಒಬ್ಬರು ಫ್ಯಾಮಿಲಿಯವರು. ಆಮೇಲೆ ಇಲ್ಲಿ ನಮ್ಮ ನೇಬರ್ ಮನೆಯವರು, ಇವರು ಪುಷ್ಪಕ್ಕ ಅಂತ. ಸೊ ಇಲ್ಲಿಂದ ಈಗ ಶಿಫ್ಟ್ ಆಗಿದ್ದಾರೆ, ನಮ್ಮ ಮನೆ ಹತ್ತಿರದಲ್ಲೇ ಅವ್ರದ್ದು ಮನೆ ಉಂಟು. ಅದರ ನಂತರದಲ್ಲಿ ಇವರು ಬೊಂಬೈಯ ಅತ್ತೆ ಮತ್ತು ಮಾವ. ಸೊ ಹಾಗೆ ಇವರು ಗುಂಡುನ ಒಬ್ಬರು ಫ್ರೆಂಡ್, ಹಾಗೆಯೇ ಅವ್ರದ್ದು ಫುಲ್ ಫ್ಯಾಮಿಲಿ ಇಲ್ಲಿ ಉಂಟು. ಸೊ ಇಲ್ಲಿ ಅಶ್ವಿನಿ ಅಕ್ಕ, ಆಮೇಲೆ ರಾಜೇಶ್ ಬಾವ, ವಿದ್ಯಕ್ಕ. ಸೊ ವಿದ್ಯಕ್ಕ ನಮ್ಮ ಫ್ಲ್ಯಾಟಲ್ಲಿ, ನಾವೆಲ್ಲ ಒಟ್ಟಿಗೆ ಒಂದೇ ಫ್ಲ್ಯಾಟಲ್ಲಿ ಇದ್ವಿ. ಸೊ ಆ ವಿದ್ಯಕ್ಕ ಇವರು. ಹಾಗೆ ಇವರು ಗುಂಡುನ ಅತ್ತೆ, ಸರೋಜ ಮಾಮಿ ಅಂತ ಹೆಸರು ಇವರದ್ದು. ಆಮೇಲೆ ಈ ಫೋಟೋದಲ್ಲಿ ಮಾವ ಇದ್ದಾರೆ. ಆಮೇಲೆ ಇವರು ನಮ್ಮ ಮನೆಯ ನೇಬರ್, ಮೇಲಿನ ಕೃಷ್ಣಣ್ಣ ಅಂತ ಇವರ ಹೆಸರು. ಆಮೇಲೆ ಈ ಫೋಟೋದಲ್ಲಿ ಗುಂಡುನ ತಮ್ಮ ಮತ್ತು ಗುಂಡುನ ಒಬ್ಬರು ಫ್ರೆಂಡ್ ಇದ್ದಾರೆ. ಸೊ ಇವರು ನನ್ನ ಸುಳ್ಯದ ಮಾವ. ಹಾಗೆ ಇಲ್ಲಿ ನೋಡಿ ಅಕ್ಕ ಮತ್ತು ಅಪ್ಪು ಇದ್ದಾರೆ. ಸೊ ಆವಾಗ ಅಪ್ಪು ಇಷ್ಟು ಸಣ್ಣ ಇದ್ದ, ಇವಾಗ ಗುಂಡುನಿಗಿಂತ ತುಂಬ ಎತ್ತರ ಆಗಿದ್ದಾನೆ. ಸೊ ಸಣ್ಣ ಅಪ್ಪು ನೋಡಲಿಕ್ಕೆ. ಇದು ಅಕ್ಕ ನನ್ನದು. ಕೊರೋನಾ ಟೈಮಲ್ಲಿ ನಮ್ಮ ಮದುವೆ ಆದ ಕಾರಣದಿಂದ ನಮ್ಮ ಮನೆಯಿಂದ ಇಷ್ಟೇ ಜನ ಇದ್ದದ್ದು ನೋಡಿ. ಅಂದರೆ ನನ್ನ ಅಪ್ಪನ ಫ್ಯಾಮಿಲಿಯಿಂದ ನಾವು ಇಷ್ಟೇ ಜನ. ಅಪ್ಪು, ಸುದೇಶ, ರಾಜೇಶ್ ಬಾವ, ಅಶ್ವಿನಿ ಅಕ್ಕ, ಅನ್ನು, ನೆಕ್ಸ್ಟ್ ಅಕ್ಕ, ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ಹಾಗೆ ನನ್ನ ಅಪ್ಪ. ನಮ್ಮ ಕಡೆಯಿಂದ ನಾವು ಟೋಟಲ್ 11 ಜನ ಇದ್ವಿ. ಸೊ ಇಷ್ಟೇ ಜನ ನಮ್ಮ ಸೈಡಿಂದ ಇದ್ದದ್ದು. ಆಮೇಲೆ ಇಲ್ಲಿ ಇವರು ನಮ್ಮದು ಫೋಟೋಗ್ರಾಫರ್. ಹಾಗೆಯೇ ನನ್ನ ಮಾವನಿಗೆ ಇವರು ಮಾವನ ಮಗ ಆಗಬೇಕು. ಸೊ ಹಾಗೆ ಇವರು ಕೂಡ ನಮ್ಮ ಮದುವೆಯಲ್ಲಿದ್ದರು. ಆ್ಯಕ್ಚುಲಿ ಇವ್ರದ್ದು ಪಾತ್ರ ತುಂಬಾ ಉಂಟು. ಸೊ ಇಷ್ಟು ಚಂದದ ಫೋಟೋಗ್ರಫಿ, ವಿಡಿಯೋ ಎಲ್ಲ ಮಾಡಿಕೊಡ್ಲಿಕ್ಕೆ ಇವರೇ ರೀಸನು. ಇದರ ನಂತರದಲ್ಲಿ ಇವರು ರಾಮನಾಥ್ ಅಣ್ಣ ಅಂತ, ಅವರ ಹೆಂಡತಿ ಇದ್ದಾರೆ ಒಟ್ಟಿಗೆ. ಆಮೇಲೆ ಇಲ್ಲಿ ಗುಂಡುನ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಇವರೆಲ್ಲ ಬೆಸ್ಟ್ ಫ್ರೆಂಡ್ಸು. ಇವರು ನನ್ನ ಮಾಮಿಯ ತಮ್ಮ, ಉತ್ತರ ಪ್ರದೇಶದವರು ಇವರು. ಸೊ ಅವ್ರದ್ದು ವೈಫು, ಅವರ ಜೊತೆಯಲ್ಲಿ ಒಂದು ಫೋಟೋ. ಹಾಗೆ ಇವರು ಮನ್ನ ಮಾಮ ಅಂತ. ಸೊ ಇವರು ಈಗ ಇಲ್ಲ, ತೀರ್ಕೊಂಡಿದ್ದಾರೆ. ಸೊ ಇವರು ಪುತ್ತೂರಿನವರು, ಜಗ್ಗಣ್ಣ ಅಂತ. ಸೊ ಇವರೆಲ್ಲ ನಮ್ಮದು ಫ್ಯಾಮಿಲಿ ಫ್ರೆಂಡ್ಸ್. ಸೊ ಇವರು ಸುಳ್ಯದವರು. ಇವರು ನನ್ನ ಗುಂಡುಗೆ ಅತ್ತೆಯ ಮಗ ಆಗಬೇಕು, ಹಾಗೆ ಅವರ ವೈಫ್ ಅವರು. ಸೊ ಇದಿಷ್ಟು ಒಂದು ಫೋಸ್. ಹಾಗೆಯೇ ಇದು ನನ್ನ ಫೇವ್ರೇಟ್ ಫೋಸ್ ಒಂದು ನೋಡಿ. ದಿಸ್ ಈಸ್ ವೇರ್ ಅವರ್ ಫಾರ್ ಅವರ್ ಸ್ಟಾರ್ಟ್ಸ್ ಅಂತ ಹಾಕಿದ್ದಾರೆ ಇದರಲ್ಲಿ. ಇದರ ನಂತರದಲ್ಲಿ ನಾವಿಬ್ಬರು ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಸೊ ಇಲ್ಲಿ ಕೆಲವು ಗುಂಡುನ ಫ್ರೆಂಡ್ಸ್ ಇದ್ದಾರೆ, ಇವರೆಲ್ಲ ಸ್ವಲ್ಪ ಲೇಟಾಗಿ ಬಂದವರು. ಸೊ ಇವರು ಕೂಡ ಗುಂಡುನ ಫ್ರೆಂಡ್. ಹಾಗೆಯೇ ಇಲ್ಲಿ ನೋಡಿ, ನಾನು ಆವಾಗ ಎಷ್ಟು ಚಿಕ್ಕ ಇದ್ದೆ ಅಂತ. ಸೊ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಇವಾಗ ನನ್ನ ಫೇಸ್ ಗುಂಡುನ ಫೇಸಿಗೆ ಕರೆಕ್ಟ್ ಈಕ್ವಲ್ ಆಗಿ ಉಂಟು. ಆವಾಗ ಡಬಲ್ ಚಿನ್ನ ಏನೂ ಇರಲಿಲ್ಲ, ಬೇರೆ ಥರನೇ ಇದ್ದೆ ನಾನು ನೋಡಲಿಕ್ಕೆ. ಸೊ ಇಲ್ಲಿ ನೋಡಿ, ಸ್ವೀಟ್ ಏನೋ ತಿಂತಾ ಇದ್ದೇವೆ. ಸೊ ಮದುವೆಯಲ್ಲಿ ತುಂಬ ಐಟಮ್ಗಳಿದ್ವು, ಬಟ್ ನಾವು ತಿಂದದ್ದು ಪಲಾವ್ ಮಾತ್ರ ನೋಡಿ, ಇಬ್ಬರು ಸಹ ಪಲಾವ್ ಪ್ರೇಮಿಗಳು. ಸೊ ಇಲ್ಲಿ ನೋಡಿ, ಪತ್ತು ಬಂದಿದ್ದಾನೆ, ಸಣ್ಣ ಪತ್ತು. ಇವಾಗ ತುಂಬ ಎತ್ತರ ಆಗಿದ್ದಾನೆ. ಇನ್ನು ನನ್ನ ಮದುವೆಯಲ್ಲಿ ಟೋಟಲ್ ಎಷ್ಟು ಜನ ಇದ್ದರು ಅಂತ ನಾನು ತೋರಿಸ್ತೀನಿ. ಇವಾಗ ಖಾಲಿ 51 ಜನ ಇದ್ದದ್ದು. ನಮಗೆ ಗೌರ್ಮೆಂಟ್ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ದದು ಕೊರೋನಾ ಟೈಮ್ ಆದ ಕಾರಣದಿಂದ. ಸೊ ಅವರನ್ನೆಲ್ಲ ತೋರಿಸ್ಕೊಡ್ತೇನೆ ಇವಾಗ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ನೋಡಿ. ಸೊ ಇದು ನನ್ನ ಮದುವೆಯ ಫುಲ್ ಜನರು, ಇಷ್ಟೇ ಜನ ಇತ್ತದು ನನ್ನ ಮದುವೆಯಲ್ಲಿ. ಸೊ ಸಿಂಪಲ್ಲಾಗಿ ಸಣ್ಣದಾಗಿ ಕೊರೋನಾ ಟೈಮಲ್ಲಿ ಆದಂತಹ ಮದುವೆ ಇದು. ಸೊ ನಮ್ಮ ನಿಯರೆಸ್ಟ್ ಫ್ಯಾಮಿಲಿ ಮಾತ್ರ ಇದರಲ್ಲಿ ಇದ್ದಂಥದ್ದು ನೋಡಿ. ಇಲ್ಲಿ ರಾಜೇಶ್ ಬಾವ, ಅಶ್ವಿನಿ ಅಕ್ಕ, ಅಪ್ಪ ಆದಿ, ನೆಕ್ಸ್ಟ್ ಚಿಕ್ಕಪ್ಪ ಇದ್ದಾರೆ, ಫುಲ್ ಫ್ಯಾಮಿಲಿಯವರು ನೋಡಿ. ಗುಂಡು ಅಜ್ಜನನ್ನು ಮಧ್ಯದಲ್ಲಿ ಕೂರಿಸಿದ್ವಿ. ಸೊ ಇಷ್ಟು ಜನ ನಮ್ಮ ಮದುವೆಯಲ್ಲಿ ಬಂದಿದ್ದರು. ಸೊ ನನಗೊಂದು ನೆನಪು, ನನ್ನ ಮದುವೆ ಹೇಳಿದರೆ ಕೊರೋನಾದಲ್ಲೊಂದು ಆಯಿತು 51 ಜನ ಬಂದಿದ್ದರು ಅಂತ. ಸೊ ನೀವು ಎಲ್ಲರೂ ಲೆಕ್ಕ ಹಾಕಿ, ಯಾರಾದರೂ ಮನಸ್ಸಿದ್ದವ್ರು ಲೆಕ್ಕ ಹಾಕಿ ನೋಡಿ. ಸೊ ಇದರಲ್ಲಿ ಕರೆಕ್ಟ್ 51 ಜನ ಇದ್ದಾರೆ, ಎಕ್ಸ್ಟ್ರಾ ಇಲ್ಲ. ಬಿಕಾಸ್ ನಮಗೆ ಕೊರೋನಾ ಟೈಮಲ್ಲಿ ಮಹಾನಗರ ಪಾಲಿಕೆಯವರು ಇಷ್ಟು ಜನರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದರು. ಸೊ ಇದು ನನ್ನ ಮದುವೆಯ ಆಲ್ಬಮ್ ವಿಡಿಯೋ. ನಿಮಗೆಲ್ಲ ಹೇಗೆ ಅನಿಸುತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.